ಸಿ ಈಗ ನೀವು ನಮ್ಮ ಸಿನಿಮಾ ಬಗ್ಗೆನೇ ನೀವು ಹೇಳ್ತಿರೋದು ಹೊತ್ತಾಗಿ ಹೇಳ್ತಿರೋದ್ರಿಂದ ಈಗ ನೀವು ಮೊಬೈಲ್ ತಗೊಳ್ಳಿ, ಒಂದು ಮಗು ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಯಾವ ತರ ವಿಡಿಯೋಗಳಿದೆ ಹೇಳಿ ಸರ್, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಹೇಳ್ತೀರಾ ಲೈಕ್ ಮುಜುಗರ ಪಡುವಂತ ವಿಷಯ. ಸಿ ಆರ್ಟ್ ಈಸ್ ಆಲ್ವೇಸ್ ರೆಸ್ಪೆಕ್ಟೆಡ್. ಸೊ ಈ ಮುಂಚೆ ಬಂದು ನಾನು ಫಸ್ಟ್ ಬಂದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಲೈಕ್ ಇವರು ಶ್ರುತಿ ಹರಿಹರನ್ ಅವ್ರ ಜೊತೆ ಒಂದು ಸಾಂಗ್ ಇದೆ. ಸೊ ಅದರಲ್ಲಿ ಒಂದು ಐಟಮ್ ಸಾಂಗ್ ಒಂದು ಬರುತ್ತೆ. ಅದರಲ್ಲಿ ನಾನು ಮೇನ್ ಬೇಸಿಕಲಿ ಬಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಸೊ ಮೇನ್ ಲೀಡ್ ಆಗಿ ಮದನ್ ಹರಿಣಿ ಸರ್ ಮತ್ತು ಮೇಡಮ್ ಇಬ್ಬರು ಅವ್ರು ಕೊರಿಯೋಗ್ರಫಿ ಮಾಡಿದ್ರು ಇನ್ಫ್ಯಾಕ್ಟ್. ಸೊ ಅದಾದ್ಮೇಲೆ ಇತ್ತೀಚೆಗಷ್ಟೇ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಸಿನಿಮಾ ಬಂತು. ಅಭಿಮನ್ಯು ಕಾಶಿನಾಥ್ ಸರ್ ಅಭಿಮನ್ಯು ಅವ್ರ ಜೊತೆ ಆ ಸಿನಿಮಾ ಒಂದು ಕೊರಿಯೋಗ್ರಫಿ ಮಾಡಿದೆ. ಬಟ್ ಏನಂದ್ರೆ ನನಗೇನಿದೆ ಅಂದ್ರೆ ಲೈಕ್ ನಾನು ಮಾಡಿರೋ ಕತೆಗೆ ಸೂಕ್ತನ, ಆ ವ್ಯಕ್ತಿ ಸೂಕ್ತ ಅವಾಗ ಕಾಣಿಸ್ತಾರ, ನಾನು ಅನ್ಕೊಂಡಿರೋ ಒಂದು ಕಲ್ಪನೆ ಇದ್ರಲ್ಲಿ ಅವರೊಂದು ಜಸ್ಟಿಸ್ ಕೊಡ್ತಾರ ಅನ್ನೋದು ನನಗೆ ಮೈಂಡ್ ಸೆಟ್ ಅಲ್ಲಿ ಕೊರಿಯೋದು ಯಾವಾಗಲೂ. ಸೊ 24ಗೆ ಎಂಡಲ್ಲಿ ಬರೋದಕ್ಕೆ ಇದಿತ್ತು. 6 months ನಮ್ಗೆ ಏನು ಡಿಲೇ ಆಯ್ತು ಅಂದ್ರೆ ಒಂದು ಕೋರ್ಟ್ ಪರ್ಮಿಷನ್ ನಮಗೆ ಸಿಗ್ಲಿಲ್ಲ. ಸೊ ನಾವು ಹಾರ್ಬರ್ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು. ಸೊ ಅದಾದ್ಮೇಲೆ ಬಂದು ಲೈಕ್ ನಮ್ಮ ವಿಲನ್ ಯಾರಿದಾರಲ್ಲ ಅವ್ರದ್ದು 3 ಶೇಡ್ ಕ್ಯಾರೆಕ್ಟರ್ ಇದೆ. ಪ್ರಶಾಂತ್ ಅಂತ ಹೇಳ್ಬಿಟ್ಟು ವಿಲನ್ ಯಾರಿದ್ದಾರೆ ಅವರೇ ಮೇನ್ ಲೀಡ್ ವಿಲನ್. ಸೊ ಅವ್ರ ಬಗ್ಗೆ 3 ಶೇಡ್ ಕ್ಯಾರೆಕ್ಟರ್ ಇತ್ತು. ಆ 3 ಶೇಡ್ ಕ್ಯಾರೆಕ್ಟರ್ ಅಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ ಬಂದು ಬಲ್ಜ್ ಆಗ್ಬೇಕಿತ್ತು. ಸ್ಟೂಡೆಂಟ್ ಆಗ್ಬಿಡೋಣ ಫಸ್ಟ್, ಟೀಚರ್ ಆಗಬೇಡ, ಸ್ಟೂಡೆಂಟ್ ಆಗ್ಬಿಡೋಣ ಫಸ್ಟ್ ಆರಾಮಾಗಿ. ಸರ್ ನಿಮ್ಗೆ ಏನ್ ಬೇಕು, ಓಕೆ ಡನ್ ಸರ್ ಡನ್, ಅದೊಂದು ಕಲ್ತ್ಕೊಂಡ್ಬಿಟ್ರೆ ಸಾಕು. ಮಿಕ್ಕಿದೆಲ್ಲ ಸ್ಟೆಪ್ನ ಆರಾಮಾಗಿ ಜೊತೆಗೆ ಅವ್ರ ನಮ್ಮನ್ನ ಹಚ್ಕೊಂಡು ಹೋಗ್ತಾರೆ. ಕೆಟ್ಟದಾಗ ಮಾಡಬೇಕು ಅಥವಾ ಇದನ್ನ ಇಟ್ಟರೆ ಈ ಥರ ಒಂದು ರೊಮ್ಯಾಂಟಿಕ್ ಸೀನ್ ಅಥವಾ ಸೆಡ್ಯೂಸಿಂಗ್ ಸೀನ್ ಏನಾದ್ರು ಇಟ್ಟರೆ ಜನ ಬರ್ತಾರೆ ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿಲ್ಲ. ಆ ಕತೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ರೊಮ್ಯಾಂಟಿಕ್ ಸೀನ್ ಇದೆ, ಎಷ್ಟಕ್ಕೆ ಏನು ಪಾತ್ರಗಳು ಏನು ಮಾಡಿದಾವೆ ಅದನ್ನ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಬಟ್ ನಿಜ, ಯಾಕಂದರೆ ಒಂದು ಸಿನಿಮಾ ಆದಮೇಲೆ ಹಪ್ಪಳನೂ ಇರಬೇಕು, ಉಪ್ಪಿನಕಾಯಿ ಇರಬೇಕು, ಅನ್ನನೂ ಇರಬೇಕು, ಎಲ್ಲ ಇರಬೇಕು, ಚಪಾತಿನೂ ಇರಬೇಕು. ನಮಗೆ ಜೀವನ್ ಸರ್ ಒಂದು 3 months ರಘು ಸರ್ ಅಂತ ಬರ್ತಾರೆ. ಅವ್ರ ಹತ್ರ ಚೆನ್ನಾಗಿ ಗ್ರೂಪ್ಸ್ ಇದ್ದಾರೆ. ಹೇಗೆ ಗ್ರೂಪ್ಸ್ ಇದ್ದಾರೆ ಅಂದರೆ ಮಾರ್ನಿಂಗ್ 1.5 or 2 hour ಕ್ಲಾಸ್ ಎವ್ರಿ ಡೇ. ಲಾಸ್ಟ್ ಡೇನೂ ಅಷ್ಟೇ ಮೀನ್ ನಾವು ಪ್ರಾಕ್ಟೀಸ್ ಮಾಡೋ ಫೈಟ್ ಸೀನ್ ಹಿಂದಿನ ದಿನ ಕೊರಿಯೋಗ್ರಫಿ ಆಗಿರ್ಬೋದು ಫೈಟ್ದು, ಮತ್ತೆ ಈಗ ಪ್ರಾಕ್ಟೀಸ್ ಮಾಡಿ 4 to 5 hours ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ್ಮೇಲೆ ನಾವು ಯಾವಾಗ ಕ್ಯಾಮ್ರಾ ಮುಂದೆ ಹೋದ್ವಿ ಅಲ್ಲೂ ಅಷ್ಟೇ ಯಾವುದೇ ನಮ್ಗೆ ಏನಂದ್ರೆ ಮೇನ್ ಥಿಂಗ್ ಯಾವತ್ತು ಜೀವನ್ ಸರ್ ಆಗಲಿ ಮಾಡ್ರು ಯಾವತ್ತು ಹೇಳಿಲ್ಲ. ನಿಮಗೆ ಒಬ್ರು ಟೀಚರ್ ಅಂದಾಗ ಅವ್ರು ನಿಮ್ಗೆ ಗದ್ರ ಬಿಟ್ಟೆ ಹೇಳ್ಬೇಕು ಅಂತೇನಿಲ್ಲ, ಈಸಿಯಾಗಿ ಹೇಳ್ಬೋದಲ್ಲ, ಅದನ್ನ ಇವರಿಂದ ಕಲ್ತ್ಕೊಬೋದು. ನಮ್ಗೆ ಎಷ್ಟೊಂದ್ಸರಿ ಒಂದು ಕ್ಯಾಮ್ರಾ ಫೇಸ್ ಮಾಡಿ ಈಚ್ ಡೇ ನಮ್ಗೆ ಹೊಸ ಸೀನ್ ಬರ್ತಾ ಇರತ್ತೆ, ಹೊಸ ಡೈಲಾಗ್, ಅದು ಒಂದಿನನೂ ನಮ್ಗೆ ನ್ಯೂನೇ. ಹೇಗಿರುತ್ತೆ ನಮ್ಮ ಎಕ್ಸ್ಪ್ರೆಷನ್ ಹೇಗೆ ಕೊಡಬೇಕು, ಆಮೇಲೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಅದಕ್ಕೆಲ್ಲ ನಮ್ಗೆ ಈಗ ನಾವ್ ಏನೋ ಕೇಳಿದ್ರೆ ಒಬ್ರು ಏನ್ ಬೇ ಮಾಡ್ತೀರಾ ಈ ಸೀನ ಪ್ರಾಕ್ಟೀಸ್ ಮಾಡಿಲ್ವಾ ಹೋಗಿ ಮಾಡಿ ಅಂತಾರೆ. ಅಂತ ಇರ್ಲಿಲ್ಲ ನಮ್ಗೆ. ಮೇನ್ ಥಿಂಗ್ ಇದನ್ನ ಈಗ ಮಾಡ್ಬೋದು, ಇದನ್ನ ಈಗ ಮಾಡ್ಬೋದು. ಸೊ ಅದೊಂದು ಮತ್ತೆ ನಾವು ಒಂದ್ಸರಿ ಟೇಕ್ ತಗೊಂತೀವಿ, ಟೇಕ್ ತಗೊಬೇಕಾಗುತ್ತೆ. ಅವಾಗ ಒಂದು 2-3 ಎಕ್ಸ್ಟ್ರಾ ತಗೊಂಡಾಗ ಅವ್ರು ಬೈತಿರ್ಲಿಲ್ಲ. ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಂಡು ನ್ಯಾಚುರಲ್ ಆಗಿರುತ್ತೆ. ಅವಾಗ ನೀವು ಯಾವಾಗ ಗಡಿ ಬಿಡಿ ಬೀಳ್ತೀರಾ ಅವಾಗ ಗಬ್ಬೆದೋಗುತ್ತೆ. ಅವಾಗ ಸ್ಕ್ರೀನ್ ಮೇಲೂ ಚೆನ್ನಾಗಿರಲ್ಲ, ನಾವು ಎಡಿಟ್ ಮಾಡೋಕ್ಕೂ ಚೆನ್ನಾಗಿರಲ್ಲ, ಆ ಸೀನ್ಗೂ ಈ ಸೀನ್ಗೂ ಮ್ಯಾಚ್ ಆಗಲ್ಲ. ಮೊದಲು ಕೂಲ್ ಆಗ್ಬಿಡಿ, ನಿಮ್ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ನೀವು ಇನ್ವಾಲ್ವ್ ಆಗ್ಬಿಡಿ. ಕೂಲ್ ಆದಷ್ಟು ಇನ್ವಾಲ್ವ್ ಆಗ್ತೀರಾ, ಟೆನ್ಷನ್ ಆದಷ್ಟು ಹಾಳಾಗ್ತೀರಾ. ನಾನೇನೋ ನಿಮ್ಗೆ ಸ್ವಲ್ಪ ಬೈದ್ರೆ ಟೆನ್ಷನ್ ಆಗ್ತೀರಾ. ಸೊ ನಗ್ನಂತಾನೆ ಎಲ್ಲ ಕ್ಲಿಯರ್ ಮಾಡೋಣ. ಸೊ ಇದೊಂದು ಇದರಿಂದ ನಾವು ಕಲಿಬೇಕಾಗಿತ್ತು. ಸಿನಿಮಾ ರಂಗದಲ್ಲಿ ಕೆಲವೊಂದಷ್ಟು ಸಿನಿಮಾಗಳೆಲ್ಲ ಮಾಡಿದ್ದೀವಿ. ಸೊ ಯಾವ್ಯಾವ ಸಿನಿಮಾಗಳು ಮಾಡಿದೆ ಹೇಗೆ ಅಂತ? ಬೇಸಿಕಲಿ ಲೈಕ್ ಸಿನಿಮಾ ಅನ್ನೋದು ಲೈಕ್ ಡೈರೆಕ್ಷನ್ ಆಗಿ ಮಾಡಿದ್ವಿ ಬ್ಲ್ಯಾಕ್ ಶಿಪ್ ಸಿನಿಮಾ. ಸೊ ಈ ಮುಂಚೆ ಬಂದು ನಾನು ಫಸ್ಟ್ ಬಂದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಲೈಕ್ ಇವರು ಶ್ರುತಿ ಹರಿಹರನ್ ಅವ್ರ ಜೊತೆ ಒಂದು ಸಾಂಗ್ ಇದೆ. ಸೊ ಅದರಲ್ಲಿ ಒಂದು ಐಟಮ್ ಸಾಂಗ್ ಒಂದು ಬರುತ್ತೆ. ಅದರಲ್ಲಿ ನಾನು ಮೇನ್ ಬೇಸಿಕಲಿ ಬಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಸೊ ಮೇನ್ ಲೀಡ್ ಆಗಿ ಮದನ್ ಹರಿಣಿ ಸರ್ ಮತ್ತು ಮೇಡಮ್ ಇಬ್ಬರು ಅವ್ರು ಕೊರಿಯೋಗ್ರಫಿ ಮಾಡಿದ್ರು ಇನ್ಫ್ಯಾಕ್ಟ್. ಸೊ ಅದಾದ್ಮೇಲೆ ಬಂದು ದೇವಸ್ಥಾನ ಮುದ್ದೆಗಳು ಅಂತ ಸಿನಿಮಾ ಮಾಡಿದೆ. ಸೊ ಚಾರ್ಮಿ ಅವ್ರ ಜೊತೆ ಮೇನ್ ಲೀಡ್ ಆಗಿ ಒಂದು ಓಪನಿಂಗ್ ಸಾಂಗ್ ಸೀಕ್ವೆನ್ಸ್ ಅಲ್ಲಿ ನಂದು ಅವ್ರದ್ದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ತರ ಒಂದು ಮಾಡಿದೆ ನಾನು. ಸೊ ಅದಾದ್ಮೇಲೆ ಇತ್ತೀಚೆಗಷ್ಟೇ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಸಿನಿಮಾ ಬಂತು. ಅಭಿಮನ್ಯು ಕಾಶಿನಾಥ್ ಸರ್ ಅಭಿಮನ್ಯು ಅವ್ರ ಜೊತೆ ಆ ಸಿನಿಮಾ ಒಂದು ಕೊರಿಯೋಗ್ರಫಿ ಮಾಡಿದೆ. ಅದು ಬಂದು ಲೈಕ್ ಸುದೀಪ್ ಸರ್ ಬಂದು ಹಾಡು ಹೇಳಿದ್ರು, ಕಣ್ಣು ನೋಡುತ್ತೆ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಅದು ಬಂದು ಅದನ್ನ ಕೊರಿಯೋಗ್ರಫಿ ಮಾಡಿದೆ. ಅದಾದ್ಮೇಲೆ ಈ ಸಿನಿಮಾ ಬಂದು ಇವಾಗ ಈಗ ಕೊರಿಯೋಗ್ರಫಿ ಪ್ಲಸ್ ಡೈರೆಕ್ಷನ್ 2 ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ನೀವು ಚಿತ್ರರಂಗಕ್ಕೆ ಹೊಸಬ್ರಲ್ಲ, ತುಂಬಾ ಅನುಭವ ಇರುವಂತವ್ರು. ಅಂದ್ರೆ ಅನುಭವ ಅಂದ್ರೆ ಲೈಕ್ ನಮಗೇನು ಅನ್ಸಿದೆ, ನಮಗೇನು ವರ್ಕ್ ನಮಗೆ ಇಂಟ್ರೆಸ್ಟ್ ಆಗಿ ನಾವು ಮಾಡಿದ್ವಿ, ಅದ್ರಲ್ಲಿ ನಾವು 201% ಕೊಡ್ಬೇಕನ್ನೋ ನನ್ನ ಇದು. ಓಕೆ ಸರ್, ಈ ಕತೆ ಮಾಡ್ಬೇಕಾದ್ರೆ ಸೊ ಕತೆ ಯಾರ್ಯಾರು ಮಾಡ್ತಾರೆ. ಸೊ ಅದನ್ನ ತಗೊಂಡೋಗಿ ಪ್ರೊಡ್ಯೂಸರ್ಸ್ಗಳಿಗೆ ಒಪ್ಸೋದಾಗ್ಲಿ, ಸೊ ನೀವು ಬೇರೆ ಬೇರೆ ತರ ಈ ತರ ಅನುಭವ ಆಯ್ತಾ, ಬೇಡಪ್ಪ ಈ ಕತೆ ನಮ್ಗೆ
ಬೇಡ ನಾನು ಬೇರೆ ಆ ಥರದ್ದೆಲ್ಲ ನಿಮ್ಗೆ ಏನಾದ್ರು ರಿಜೆಕ್ಟ್ ಮಾಡಿರೋದಿದೆಯಾ ಅಂತ? ಆಕ್ಚುಲಿ ಬಂದು ನಾನು ಹೇಳಿದ್ನಲ್ಲ, ಒಂದು 12 ವರ್ಷದಿಂದ ನಾನು ಸೈಕಲ್ ಹೊಡ್ತೀನಿ. ಸೊ ಕಥೆನ ತಗೊಂಡೋಗಿ ಬೇರೆ ಪ್ರೊಡ್ಯೂಸರ್ಗೆ ಇದು ಮಾಡಿ ಕತೆ ಎಲ್ಲ ಓಕೆ ಆಗೋದು, ಬಟ್ ಏನಾಗೋದು ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ ಮಗನ ಇರೋ ಮಾಡಿ ಅಥವಾ ಡೈರೆಕ್ಟ್ರು ಬೇರೆ ಅವರು ಡೈರೆಕ್ಷನ್ ಮಾಡ್ತಿರ್ತಾರೆ, ಬಟ್ ಅವರು ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಇದಿರುತ್ತೆ. ಸೊ ಅವ್ರನ್ನ ಅದೇ ಅಣ್ಣನ ಮಗನೋ ತಂಗಿ ಮಗ ಯಾರನ್ನೋ ಹೀರೋ ಮಾಡಿ ಈ ಥರ ಹೆಂಗೆ ಹೇಳೋದಿದ್ದೆ. ಆಮೇಲೆ ಅವ್ರಿಗೆ ಏನೇನು ಒಬ್ಬೊಬ್ರದ್ದು ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಯಾರನ್ನೂ ನಾವು ಜಡ್ ಮಾಡೋಕ್ಕಾಗಲ್ಲ, ಅವ್ರವ್ರ ಮೈಂಡ್ ಸೆಟ್ ನಾವು ಯಾರನ್ನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಒಂದು 12 ವರ್ಷದ ಮುಂಚೆ ಅಂದ್ರೆ ಆಲ್ಮೋಸ್ಟ್ ಒಂದು 20-25 ಕಥೆಗಳಿತ್ತು. ಸೊ ಅದನ್ನೆಲ್ಲ ಒಪ್ಸಕ್ಕೆ ಹೋಗಿದ್ವಿ, ಬಟ್ ಏನಂದ್ರೆ ಎನಿಡೇ ಹೋದಾಗ್ಲೂ ಆ ಕಡೆ ಈ ಕಡೆ ನಮ್ಗೊಂದು ಫ್ರೀಡಮ್ ಅನ್ನೋದು ಸಿಗ್ತಿರ್ಲಿಲ್ಲ. ಸೊ ನಮಗೆ ಫ್ರೀಡಮ್ ಅಂತ ಸಿಕ್ಕಿದ್ದು ಈ ಸಿನಿಮಾದಲ್ಲಿ. ಸೊ ಅದ್ರಲ್ಲಿ ನಾವು ಎಷ್ಟು ನಮ್ಮ ಎಫರ್ಟ್ ನಾವು ಫುಲ್ಫಿಲ್ ಆಗಿ ಮಾಡೋಕ್ಕಾಗ ಸಾಧ್ಯ, ಸೊ ಅದನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆ್ಯಕ್ಚುಲಿ. ಸರ್ ಅಂದರೆ ಒಬ್ಬ ನಿರ್ದೇಶಕ ಅವನದೇ ಆದ ಒಂದು ಕಲ್ಪನೆ ಒಂದು ಕಥೆ ಮಾಡಿರ್ತಾನೆ. ಸೊ ಹೇಳ್ದಂಗೆ ಯಾರೋ ಒಬ್ಬ ಪ್ರೊಡ್ಯೂಸರ್ ತಗೊಂಡೋದಾಗ ಮಗನ ಅಥವಾ ಅಪ್ಪನ ಮಗನ ಅವ್ರನ್ನ ನಾಯಕ ನಟನೆ ಮಾಡಿ ಅಂತ ಹೇಳ್ತಾರಲ್ಲ. ಸೊ ಅದೆಲ್ಲ ಕೇಳಿದಾಗ ಒಬ್ಬ ನಿರ್ದೇಶಕನಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಬೇಜಾರಿಗಿಂತ ಈಗ ಅವ್ರವ್ರ ಇಷ್ಟ. ಈಗ ಅವ್ರ ಮನೇಲಿ ಅವ್ರ ಮಗನೋ ಮಗಳು ಯಾರೋ ಬೆಳಿಬೇಕನ್ನ ನಿರ್ದೇಶಕನಿಗೆ ನಾನು ಮಾಡ್ಕೊಂಡಿರೋ ಕಥೆಗೆ ಕಲ್ಪನೆ ಬೇರೆ ಇದೆ, ನಾಯಕ ಬೇರೆ ಇದೆ. ಸೊ ಯಾಕೆ ಬೇರೆ ಈ ತರ? ನನಗೆ ಆ ಥರದ್ದು ಏನಿದಿಲ್ಲ, ಅಂದ್ರೆ ಲೆಕ್ಕ ಅವ್ರು ಮಾಡಿಸ್ಬಾರ್ದು, ಅವ್ರ ಮಕ್ಳ ಕೈಲಿ ಮಾಡಿಸ್ಬಾರ್ದು, ಆ ಥರದ್ದೆಲ್ಲ ಏನಿದಿಲ್ಲ, ಅಬ್ಜೆಕ್ಷನ್ಸ್ಗಳೇನಿಲ್ಲ. ಬಟ್ ಏನಂದ್ರೆ ನನಗೇನಿದೆ ಅಂದ್ರೆ ಲೈಕ್ ನಾನು ಮಾಡಿರೋ ಕತೆಗೆ ಸೂಕ್ತನ, ಆ ವ್ಯಕ್ತಿ ಸೂಕ್ತ ಅವಾಗ ಕಾಣಿಸ್ತಾರ, ನಾನು ಅನ್ಕೊಂಡಿರೋ ಒಂದು ಕಲ್ಪನೆ ಇದ್ರಲ್ಲಿ ಅವರೊಂದು ಜಸ್ಟಿಸ್ ಕೊಡ್ತಾರ ಅನ್ನೋದು ನನಗೆ ಮೈಂಡ್ ಸೆಟ್ ಅಲ್ಲಿ ಕೊರಿಯೋದು ಯಾವಾಗಲೂ. ಬಟ್ ಅದಕ್ಕೆ ಇನ್ನೊಂದೇನಂದ್ರೆ ಡೆಡಿಕೇಶನ್ ಇಂಪಾರ್ಟೆಂಟ್. ಈಗ ನನಗೆ ಒಂದ್ಸತಿ ನಾನೊಂದು ಕತೆ ಮಾಡ್ತಾ ಇದ್ದೆ, ಒಂದು ಚಿತ್ರ ನಿರ್ದೇಶನ ಮಾಡ್ತೀನಿ ಅಂದಾಗ ಸೊ ಆ ವ್ಯಕ್ತಿ ನಾನು ಮುಂದೆ ಇರ್ಬಿಡ್ಬೇಕು ನನಗೆ. ಯಾಕಂದ್ರೆ ಇವ್ರನ್ನೂ ನಾನು ಇರಿಸ್ಕೊಂಡಿದ್ದೆ ಅದೇ ಕಾರಣಕ್ಕೋಸ್ಕರ. ಸೊ ಕತೆ ಮಾಡೋ ಟೈಮಿಂದ ಹಿಡಿದು ನೀವು ನನ್ನ ಜೊತೆಲಿ ಇರ್ಬೇಕು, ಹಂಗಿದ್ರೆ ಬನ್ನಿ. ಸೊ ನಾನು ಅವಾಗ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಇಲ್ಲ ಅಂದ್ರೆ ನನಗೆ ಆಗೋದಿಲ್ಲ, ನಾನು ಬರೋದಕ್ಕಾಗೋದಿಲ್ಲ, ನನಗೆ ಟೈಮ್ ಕೊಡೋದಕ್ಕೆಲ್ಲ, ನಾನು ಈ ಟೈಮಲ್ಲಿ ಇದ್ರೆ ಶೂಟಿಂಗ್ ಬಂದು ಹೇಳಿ ನಾನು ಬರ್ತೀನಿ ಅಂದಾಗ ಇನ್ಫ್ಯಾಕ್ಟ್ ನಾನು ಹೀರೋಯಿನ್ಸ್ ಕೂಡ ರಿಜೆಕ್ಟ್ ಮಾಡಿದ್ದ ಕಾರಣಗಳು. ಈಗ ನನ್ನ ಸರ್ಕಲಲ್ಲಿ ಸುಮಾರು ಜನ ಒಂದು ಹೀರೋಯಿನ್ಸು ಫಿಮೇಲ್ ಲೀಡ್ಸ್ಗಳು ಮಾಡೋಂಥವ್ರು ಅಷ್ಟು ಜನ ಇದ್ರು ಇನ್ಫ್ಯಾಕ್ಟ್. ಬಟ್ ನಾನು ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ವರ್ಕ್ಶಾಪಿಗೆ ಬರೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನಗೆ ಈ ಕಥೆಗೆ ಬಂದು ಹೊಸ ನಾಯಕನೇ ನನಗೆ ಬೇಕಾಗಿತ್ತು. ಸಖತ್ ಇಂಡಸ್ಟ್ರಿಯಲ್ಲಿ ನನಗೂ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಲೀಡ್ ಆಗಿ ಸಿನಿಮಾದಲ್ಲಿ ಮಾಡ್ತಿರೋಲ್ಲ. ಬಟ್ ನಾನು ಇವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಇವರಲ್ಲಿ ಡೆಡಿಕೇಶನ್ ನಾನು ನೋಡಿದೆ. ಸೊ ಇವ್ರಿಗೆ ಯಾವುದೇ ರೀತಿಯಾಗಿ ಈಗ ನನಗೆ ಈಗ ಬೈದ್ರೆ ನಾನು ಬೈದ್ರೆ ನಾನು ಮಾತು ಕೇಳ್ತಾರೆ ಅನ್ನೋದ್ರಲ್ಲಿ ನಾನು ಆ ಥರ ಮೈಂಡ್ ಸೆಟ್ ಅವ್ರನ್ನಲ್ಲ. ಸೊ ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಬಂದು ನನ್ನ ಕಣ್ಮುಂದೆ ಇರಬೇಕು. ಆಮೇಲೆ ಈಗ ಫೀಮೇಲ್ ಲೀಡ್ ನಾವು ಸೆಲೆಕ್ಟ್ ಮಾಡಬೇಕು, ಅವ್ರಿಗೆ ಸಪೋರ್ಟಿವ್ ಆಗಿ ಇವ್ರು ಇರ್ಬೇಕು, ಅಂದ್ರೆ ಇವ್ರಿಗೆ ಸಪೋರ್ಟಿವ್ ಆಗಿ ಅವ್ರು ಇರ್ಬೇಕಲ್ಲ. ಸೊ ಅದು ಇಲ್ದಿದ್ದಾಗ ಏನಾಯ್ತು, ನಮಗೆ ಒಬ್ಬ ಹೀರೋಗೆ ಏನಂತಾರೆ ಡೆಡಿಕೇಶನ್ ಇರ್ಬೋದು, ಅವ್ರದ್ದು ಇದಿರ್ಬೋದು, ಅವ್ರ ಕಾನ್ಫಿಡೆನ್ಸ್ ಫಿಲ್ ಮಾಡೋದು ಹೆಂಗ್ ಸಾಧ್ಯ? ಯಾಕಂದ್ರೆ ಇನ್ನೊಬ್ರು ಲೀಡ್ ಒಬ್ರು ಬರಲೇಬೇಕು. ಸೊ ಅವಾಗ ಅವ್ರ ವರ್ಕ್ಶಾಪ್ಸ್ ಎಲ್ಲ ಮಾಡ್ಕೊಂಡು ನಾವು ಇದು ಮಾಡಿದಾಗ ಸೊ ಅವ್ರಿಗೆ ಇನ್ಫ್ಯಾಕ್ಟ್ ಗೊತ್ತಾಗ್ತಾ ಹೋಯ್ತು, ಇನ್ಫ್ಯಾಕ್ಟ್ ಈ ತರ ಮಾಡಿದ್ರೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟಿಲ್ಲ. ಇನ್ನೊಂದ್ ಕಡೆ ಸಿನಿಮಾ ತುಂಬಾ ಡಿಲೇ ಆಯ್ತು ಅನ್ಸುತ್ತೆ ಬಿಡುಗಡೆ ಆಗಕ್ಕೆ. ಇಲ್ಲ ಆ ಥರ ಏನಿಲ್ಲ. ಸೊ ಆಕ್ಚುಲಿ ಬಂದು ನಮಗೆ ಏನಾಯ್ತು ಅಂದ್ರೆ 6 months ನಮ್ ಡಿಲೇ ಆಯ್ತು. ಸೊ ಸಿನಿಮಾ 6 months ಏನಕ್ಕೆ ಡಿಲೇ ಆಯ್ತು ಅಂದ್ರೆ ಇನ್ಫ್ಯಾಕ್ಟ್ ಯಾಕಂದ್ರೆ ನಾವು 2023 ನಾವು ಸ್ಟಾರ್ಟ್ ಮಾಡಿದ್ದು. ಸೊ 24ಗೆ ಎಂಡಲ್ಲಿ ಬರೋದಕ್ಕೆ ಇದಿತ್ತು. 6 months ನಮ್ಗೆ ಏನು ಡಿಲೇ ಆಯ್ತು ಅಂದ್ರೆ ಒಂದು ಕೋರ್ಟ್ ಪರ್ಮಿಷನ್ ನಮಗೆ ಸಿಗ್ಲಿಲ್ಲ. ಸೊ ನಾವು ಹಾರ್ಬರ್ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು. ಸೊ ಅದಾದ್ಮೇಲೆ ಬಂದು ಲೈಕ್ ನಮ್ಮ ವಿಲನ್ ಯಾರಿದಾರಲ್ಲ ಅವ್ರದ್ದು 3 ಶೇಡ್ ಕ್ಯಾರೆಕ್ಟರ್ ಇದೆ. ಪ್ರಶಾಂತ್ ಅಂತ ಹೇಳ್ಬಿಟ್ಟು ವಿಲನ್ ಯಾರಿದ್ದಾರೆ ಅವರೇ ಮೇನ್ ಲೀಡ್ ವಿಲನ್. ಸೊ ಅವ್ರ ಬಗ್ಗೆ 3 ಶೇಡ್ ಕ್ಯಾರೆಕ್ಟರ್ ಇತ್ತು. ಆ 3 ಶೇಡ್ ಕ್ಯಾರೆಕ್ಟರ್ ಅಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ ಬಂದು ಬಲ್ಜ್ ಆಗ್ಬೇಕಿತ್ತು. ಸೊ ಬಾಡಿ ಬಲ್ಜ್ ಆಗಬೇಕಿತ್ತು, ಮಕ್ಕ ಎಲ್ಲ ಸ್ವಲ್ಪ ದಪ್ಪ ಕಾಣಬೇಕಿತ್ತು. ಸೊ ಅದೊಂದು ಕಥೆಯಲ್ಲಿ ಬರೋಂಥ ಒಂದು ವಿಷಯ ಇದೆ ಅದರಲ್ಲಿ. ಸೊ ಆ ರೀತಿಗೋಸ್ಕರ ಅವ್ರ ಮ್ಯಾನರಿಸಮ್ ಅಂದ್ರೆ ಕಂಪ್ಲೀಟ್ ಫಿಸಿಕಲ್ ಆ ಥರ ಕಾಣಬೇಕು ಅಂತ ನಮಗೆ ಆ ಪೋರ್ಷನ್ಗೆ ನಾವು 6 ತಿಂಗಳು ಅವ್ರಿಗೋಸ್ಕರನೂ ಕಾಯ್ದಿದ್ದೀವಿ. ಸೊ ಆಲ್ಮೋಸ್ಟ್ ನೀವು ನಿಯರ್ಲಿ ಲೆಕ್ಕ ಹಾಕಿದ್ರೆ 1 ವರ್ಷ ಬರೀ ನನಗೆ ಈ ಪ್ರೊಸೆಸಲ್ಲಿ ಹೋಗ್ಬಿಟ್ಟಿದೆ. ಈಗ ಒಂದ್ಸತಿ ಏನಾಯ್ತು, ಈಗ ಸೆಂಟ್ರಲೈಸ್ಡ್ ಇದು ಕಂಪ್ಲೀಟ್ಲಿ ಈಗ ಹಾರ್ಬರ್ ಫೋರ್ಟ್ಸ್ ಅಲ್ಲಿ ಸೆಂಟ್ರಲ್ ನಮ್ಮ ಪರ್ಮಿಷನ್ ತಗೊಳ್ಬೇಕು. ಬಟ್ ಸೆಂಟ್ರಲ್ ಪರ್ಮಿಷನ್ ಕೊಡೋದು ಈಸಿ ಇಲ್ಲ, ಅಷ್ಟು ಈಸಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕಾಯ್ದು ವೆಯ್ಟ್ ಮಾಡಿ ಮಂಗಳೂರಲ್ಲಿ ಶೂಟ್ ಮಾಡೋ ಅಂತ ಪ್ಲಾನ್ ಆಯ್ತು. ಆಮೇಲೆ ಅಲ್ಲಿ ಒಂದಷ್ಟು ಕಂಟೈನರ್ ಯಾವ ತರ ಶೂಟ್ ಮಾಡೋ ಆಮೇಲೆ ಲಾಜಿಸ್ಟಿಕ್ಸ್ ಅಂತ ಬರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಯಾವಾಗಲೂ ಮೂವ್ಮೆಂಟ್ಸ್ಗಳಿರುತ್ತೆ. ಈ ಇದು ಏನಂತಾರೆ ಕಂಟೈನರ್ಸ್ಗಳೆಲ್ಲ ಮೂವ್ಮೆಂಟ್ ಆಗ್ತಿರುತ್ತೆ. ಆಮೇಲೆ ನಮಗೇನಂದ್ರೆ ಆ ಪ್ಲೇಸ್ಮೆಂಟ್ಸ್ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಆಗ್ಬಿಟ್ರೆ ನಮ್ಗೇನಾಗ್ಬಿಡೋದು ಇನ್ಫ್ಯಾಕ್ಟ್ ಅದನ್ನು ಶೂಟ್ ಮಾಡಕ್ಕೆ ಆಗ್ತಿರಲಿಲ್ಲ. ಸೊ ಅಲ್ಲೇನಾಗ್ಬಿಟ್ಟು ನಾವಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀವಿ. ಮತ್ತೆ ಆ ಶಾರ್ಟ್ಸ್ಗಳಿಗೋಸ್ಕರ ತಂದು ಇಡೋದಿಲ್ಲ ಅವರು. ಅದಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಪೋರ್ಟದು ಆಕ್ಚುಲಿ ಇನ್ಫ್ಯಾಕ್ಟ್ ಕ್ಯಾನ್ಸಲ್ ಮಾಡಿ ಬೇರೆ ಒಂದು ಲೊಕೇಶನ್ ಹೋಗಿ ಬೆಂಗಳೂರಲ್ಲಿ ಹುಡುಕಿ ಆ ಕಂಟೈನರ್ಸ್ ಎಲ್ಲ ತರಿಸಿ ನಾನು ಶೂಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 40 to 50 ಕಂಟೈನರ್ಸ್ ಹಾಕಿದ್ದೀನಿ. ಸೊ ಕ್ಲೈಮ್ಯಾಕ್ಸ್ ಶೂಟ್ಗೆ ಅಂತ ಹೇಳಿ ಅಷ್ಟು ಕಂಟೈನರ್ಸ್ ಹಾಕಿ ಶೂಟ್ ಮಾಡಿದ್ವಿ. ಸೊ ಈ ತರ ನಾವು ಜರ್ನಿ ತಗೊಂಡ್ರೆ 1
ಒಂದು ಪರ್ಮಿಷನ್ ತಗೊಳಕ್ಕೆ ನಾವು 1 month ಎಲ್ಲ ಕಾಯ್ತೀವಿ ನಾವು. ಸೊ ಒಂದು ಸಿನಿಮಾ ಮಾಡೋದಕ್ಕೆ 1 year 2 years ಆಗೇ ಆಗುತ್ತೆ ಡೆಫಿನೆಟ್ಲಿ. ಸೊ ಎಲ್ಲರೂ ಪಾಪ ಹೇಳ್ತಾರೆ ಇನ್ಫ್ಯಾಕ್ಟ್ ಏನು ನಿಮ್ಮ ಸಿನಿಮಾ ಡಿಲೇ ಆಗೋಯ್ತು, ಇಷ್ಟು ದಿವಸ ಏನು ಮಾಡ್ತೀರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಅದ್ರಲ್ಲಿ ಇಳಿದಾಗಲೇ ಗೊತ್ತಾಗೋದ್ರದ್ದು ಆಳ ಎಷ್ಟಿದೆ ಅಂತ ಹೇಳಿ ಅದನ್ನ ಆ ದಮ್ ತಡ್ಕೊಂಡು ಮಾಡ್ಬೇಕಲ್ಲ ಕೆಲಸ ಪ್ರತಿಯೊಬ್ಬರು. ಅಷ್ಟು ಜನನ ಕ್ರೂವನ್ನ ನಾನು ಮೇಂಟೈನ್ ಮಾಡ್ಬೇಕಲ್ಲ. ಇನ್ಫ್ಯಾಕ್ಟ್ ಆರ್ಟಿಸ್ಟ್ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಇದರಲ್ಲಿ ರೆಕಗ್ನೈಸ್ಡ್ ಆರ್ಟಿಸ್ಟ್ಗಳಿದ್ದಾರೆ, ಪಾಪ ಅವ್ರದ್ದು ಒಂದು ಕಮಿಟ್ಮೆಂಟ್ಸ್ಗಳಿರುತ್ತೆ. ನೀವು ಇಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದೇ ಇರುತ್ತೆ ಅವರು ಹೇಳ್ತಾರೆ ಇನ್ಫ್ಯಾಕ್ಟ್. ಬಟ್ ನಮಗೆ ಏನಾಗ್ತದೆ, ಈಗ ನಮ್ಮ ಕಮಿಟ್ಮೆಂಟ್ಸು ನೋಡಬೇಕು, ಎಲ್ಲರೂ ನೋಡಬೇಕು. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಆರ್ಟಿಸ್ಟ್ಗಳದ್ದು ಟೈಮ್ ಸಿಗ್ತಿರಲ್ಲ ನಮಗೆ, ಅವ್ರದ್ದು ಇದು ಸಿಗ್ತಿಲ್ಲ, ಕಾಲ್ ಶೀಟ್ಗಳು ಸಿಗ್ತಿರಲ್ಲ. ಸೊ ಆ ಟೈಮಲ್ಲಿ ಏನಾಯಿತು, ಲೈಕ್ ಆ ಟೈಮಲ್ಲಿ ಒಂದು 2-3 ತಿಂಗಳು ಆ ಥರನೂ ಹೋಗಿದ್ದೀನಿ. ಸೊ ಇವಾಗ ನಮಗೇನಂದ್ರೆ ಫೈನಲ್ ಆಗಿ ನನಗೆ ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿ ಬರಬೇಕು. ಸೊ ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ನನಗೆ ಅದು ಮ್ಯಾಟ್ರ್ ಆಗಲ್ಲ. ನನಗೆ ಮ್ಯಾಟ್ರ್ ಆಗೋದು ಏನಂದ್ರೆ ಎಂಡ್ ಆಫ್ ದ ಡೇ ಕತೆ ಔಟ್ಪುಟ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದಾಗ ಇನ್ನೊಂದು 10 ವರ್ಷ ಬಿಟ್ಟು ನಾನು ರಿಲೀಸ್ ಮಾಡೋದು ಸಿನಿಮಾ ಇವಾಗಿನ ಟ್ರೆಂಡಲ್ಲೇ ಇರಬೇಕು ಅನ್ನೋದು ನನ್ನ ಇದು. ಸರ್, ಆ ಬ್ಲ್ಯಾಕ್ ಶಿಪ್ ಸಿನಿಮಾದಿಂದ ಸೊ ನೀವು ಕಲಿತಂತ ಪಾಠ ಏನಂತ? ಬ್ಲ್ಯಾಕ್ ಶೀಪ್ ಚಿನ್ನಿಂದ ಕಲ್ತಿರೋ ಪಾಠ ಅಂದ್ರೆ ಆಕ್ಟಿಂಗ್ ಆಕ್ಷನ್ ಮತ್ತೆ ಈಗ ಹೇಗೆ ನಾವು ನೆಕ್ಸ್ಟ್ ಮೂವಿಗೆ ಮಾಡ್ಬೇಕು ಅಂದ್ರೆ ಇದಕ್ಕಿಂತ ಅಪ್ಗ್ರೇಡ್ ಯಾಕೆ ಆಗ್ಬೇಕು, ಒಂದು ಮೂವಿಗೂ ಒಂದು ಅಪ್ಗ್ರೇಡ್ ಆಗ್ಬೇಕು, ನಾ ಇದ್ದಂಗೆ ಇರ್ತೇನೆ ಅಂತಂದ್ರೆ ಅದು ಆಗಲ್ಲ. ಮೇನ್ ಥಿಂಗ್ ಡೈರೆಕ್ಟರ್ ಬೇಬಿ ಆಗ್ಬಿಡ್ಬೇಕು. ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕಷ್ಟೇ. ಬೇಕು ಎಂಡ್ ಆಫ್ ದ ಡೇ ಬೇಕಾಗಿರೋದು ಅವ್ರಿಗೆ ನನ್ನಿಂದ ಬೇಕಾಗಿರೋದು, ಅವರಿಂದ ನನಗೇನು ಬೇಕಾಗಿಲ್ಲ ಅನ್ಸುತ್ತೆ. ಅವ್ರು ನನ್ನಿಂದ ಅವ್ರಿಗೆ ಬೇಕಾಗಿರೋದು. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ನಂಗೆ ಅಷ್ಟೇ ನನ್ನ ಕೆಲಸ. ಸ್ಟೂಡೆಂಟ್ ಆಗ್ಬೇಡ ಫಸ್ಟ್, ಟೀಚರ್ ಆಗಬೇಡ, ಸ್ಟೂಡೆಂಟ್ ಆಗ್ಬೇಡ ಫಸ್ಟ್. ಆರಾಮಾಗಿ ಸರ್ ನಿಮ್ಗೆ ಏನ್ ಬೇಕು, ಓಕೆ ಡನ್ ಸರ್ ಡನ್, ಅದೊಂದು ಕಲ್ತ್ಕೊಂಡ್ಬಿಟ್ರೆ ಸಾಕು. ಮಿಕ್ಕಿದೆಲ್ಲ ಸ್ಟೆಪ್ನ ಆರಾಮಾಗಿ ಜೊತೆಗೆ ಅವ್ರ ನಮ್ಮನ್ನ ಹಚ್ಕೊಂಡು ಎಸ್. ಹೊಸದಾಗಿ ಚಿತ್ರರಂಗ ಬರುವಂತ ನಾಯಕ ನಟರು ಸೊ ಹೇಗಿರ್ಬೇಕು ಅಂತ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊಳಬೇಕಾಗಿಲ್ಲ. ನಮ್ಮ ಮೂವಿ ಏನಿದೆ ಅಷ್ಟು ಅಲ್ಲ, ಇವಾಗ ನಿಮ್ ಕೆಲವೊಂದಷ್ಟು ಅನುಭವಗಳಾಗಿರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬೋದಲ್ಲ ಅಂತ. ಸೇಮ್ ಥಿಂಗ್ ಸರ್, ತಲೆ ಬಗ್ಸ್ ನಡಿಬೇಕು, ಅದನ್ನ ಕೇಳಬೇಕು. ಎಂಡ್ ಆಫ್ ದ ಡೇ ಅವರ ಇಮ್ಯಾಜಿನೇಷನ್ ಇರುತ್ತೆ, ನಮ್ಮ ಮೂವಿ ಹಿಂಗೆ ಬರಬೇಕು ಅಂತ. ನನ್ನ ಇಮ್ಯಾಜಿನೇಷನ್ ಏನೇ ಇದ್ರು ಅವ್ರ ಇಮ್ಯಾಜಿನೇಷನ್ಗೆ ತಕ್ಕನ ನಾವು ಮಾಡ್ಬೇಕಷ್ಟೇ. ನಾನು ಹಂಗ್ ಮಾಡ್ತೀನಿ ಆಗಲ್ಲ, ಯಾಕಂದ್ರೆ ಸ್ಟೋರಿಗೆ ಬೇಕಾಗಿರೋದು ಅವ್ರಿಗೆ ಗೊತ್ತಿರುತ್ತೆ. ಹಿಂಗ್ ಬೇಕಾ ಅಷ್ಟೇ, ನಂಗೆ ಬೇಕು ಹಿಂಗ್ ಬೇಕಾ ಸರ್, ಇದು ಓಕೆನಾ ಅಷ್ಟೇ, ಅದು ಬಿಟ್ಟು ಬೇರೆ ಮಾತು ಬೇಡ, ಅವಶ್ಯಕತೆನೂ ಇಲ್ಲ. ಕರೆಕ್ಟ್ ಟೈಮ್ ಹೋಗು ಅಷ್ಟೇ. ಇದು ಬಿಟ್ರೆ ನಿಮ್ಗೆ ಜನ ಈಗ ಬೇರೆ ಬಿಡಿ, ನಮ್ ಸೆಟ್ ನಮ್ ಗುರ್ತಿಸ್ತಾರ, ಅವ ಹೇಳಿದ್ ಕರೆಕ್ಟ್ ಟೈಮ್ ಬರ್ತಾನೆ, ಅವ್ನ ಏನ್ ಕೆಲಸ ಮಾಡ್ತಾನೆ ಗೊತ್ತು, ಅದು ಸಾಕಲ್ವಾ? ಇಲ್ದಿರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡಿರೋದಕ್ಕಿಂತ ಬೆಟರ್ ನನ್ನ ಕೆಲಸ ನಾನು ಮಾಡ್ಕೊಂಡೋಗ ಬೆಟರ್ ಅಷ್ಟೇ. ಸರ್, ಟೀಸರ್ ನೋಡಿದ್ರೆ ಟೀಸರ್ ಅಲ್ಲಿ ಕೆಲವೊಂದಷ್ಟು ಮುಜುಗರ ಪಡುವಂತ ಕೆಲವೊಂದು ಸೀನ್ಸ್ ಬರುತ್ತೆ. ಸೊ ಅದೆಲ್ಲ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಆಡಿಯನ್ಸ್ಗೆ ಮುಜುಗರ ಆಗುತ್ತಲ್ಲ ಅಂತ ಬರುವಂತ ಫ್ಯಾಮಿಲಿ ಆಡಿಯನ್ಸ್ಗೆ. ಈಗ ನೀವು ನಮ್ಮ ಸಿನಿಮಾ ಬಗ್ಗೆನೇ ನೀವು ಹೇಳ್ತಿರೋದು ಅಂತ ಕೇಳ್ತಿರೋದ್ರಿಂದ, ಈಗ ನೀವು ಮೊಬೈಲ್ ತಗೊಳ್ಳಿ, ಒಂದು ಮಗು ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಯಾವ ತರ ವಿಡಿಯೋಗಳಿದೆ ಹೇಳಿ ಸರ್, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಹೇಳ್ತೀರಾ ಲೈಕ್ ಮುಜುಗರ ಪಡುವಂತ ವಿಷಯ. See, art is always respected. It can be romantic scene, it can be action, thriller, ಏನೇ ಇರ್ಬೋದು ಅದು. ಸೊ ಪ್ರತಿಯೊಂದೂ ಆಕ್ಚುಲಿ ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಅದನ್ನ ಆರ್ಟ್ ತರ ಟ್ರೀಟ್ ಮಾಡಿದ್ರೆ ಅದು ಇದಾಗಿ ಕಾಣುತ್ತೆ. ಅಂದ್ರೆ ನಾವು ಆ ಥರ ಕೆಟ್ಟದಾಗ ಮಾಡಬೇಕು ಅಥವಾ ಇದನ್ನ ಇಟ್ಟರೆ ಈ ಥರ ಒಂದು ರೊಮ್ಯಾಂಟಿಕ್ ಸೀನ್ ಅಥವಾ ಸೆಡ್ಯೂಸಿಂಗ್ ಸೀನ್ ಏನಾದ್ರು ಇಟ್ಟರೆ ಜನ ಬರ್ತಾರೆ ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿಲ್ಲ. ಆ ಕತೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ರೊಮ್ಯಾಂಟಿಕ್ ಸೀನ್ ಇದೆ, ಎಷ್ಟಕ್ಕೆ ಏನು ಪಾತ್ರಗಳು ಏನು ಮಾಡಿದಾವೆ ಅದನ್ನ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಬಟ್ ನಿಜ, ಯಾಕಂದರೆ ಒಂದು ಸಿನಿಮಾ ಆದಮೇಲೆ ಹಪ್ಪಳನೂ ಇರಬೇಕು, ಉಪ್ಪಿನಕಾಯಿ ಇರಬೇಕು, ಅನ್ನನೂ ಇರಬೇಕು, ಎಲ್ಲ ಇರಬೇಕು, ಚಪಾತಿನೂ ಇರಬೇಕು. ಸೊ ಪ್ರತಿಯೊಂದು ಅದೆಲ್ಲ ಸೇರಿದ್ರೆ ಭೋಜನ ಅಂತ ಆಗೋದು. ಸೊ ಇದು ಸಿನಿಮಾ ಅನ್ನೋದು ಹಾಗೇನೆ ಸರ್ ಆಕ್ಚುಲಿ. ಯಾಕಂದ್ರೆ ಇವಾಗ ಮೈನ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಬರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಟೀಸರು ಟ್ರೈಲರು ಇದೆಲ್ಲ ನೋಡಿದಾಗ, ಸೊ ಈ ತರದ ಒಂದು ಸೀಕ್ವೆನ್ಸ್ಗಳು ನೋಡಿದಾಗ ಸೊ ಏನಪ್ಪ ಈ ತರದ ಸೀಕ್ವೆನ್ಸ್. ಸರ್ ಈಗ ನಾವು ಮಾಡಿರೋದು ಫ್ಯಾಮಿಲಿ ಆಡಿಯನ್ಸ್ಗೂ ಮಾಡಿದ್ದೀವಿ, ಇನ್ಫ್ಯಾಕ್ಟ್ ಜೊತೆಲಿ ಲೈಕ್ ಒಂದು ಟೀನೇಜರ್ಸ್ ಗ್ರೂಪ್ಗೂ ಮಾಡಿದ್ವಿ. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾ ಬಂದು ಸರ್ಟಿಫೈಡ್ U/ ಏನೇ ಬಂದಿದೆ, 16 years ಪ್ಲಸ್ ನೋಡೋಂಥ ಸಿನಿಮಾ ಆಗಿದೆ. ಸೊ ಈಗ ಇದರಲ್ಲಿ ನೀವೇ ನನಗೆ ಉತ್ತರ ಕೊಡಿ, ಫ್ಯಾಮಿಲಿ ಹೋಗ್ಬೇಕಾ ಅಥವಾ ಬೇಡ ಅಂತ. ಫ್ಯಾಮಿಲಿ ಹೋಗಿ ಖಂಡಿತ ನೋಡಲೇಬೇಕು. ಹಾಗೇನೆ ಇದು ಎಲ್ಲ ಒಂದ್ ಕಡೆ, ಯಾಕಂದ್ರೆ ನೀವು ಕಾಲ್ಪನಿಕ ಕಥೆನಾ ಅಥವಾ ಹೇಗೆ ಸರ್, ಎಲ್ಲ ಒಂದ್ ಕಡೆ ಟ್ರೂ ಇನ್ಸಿಡೆಂಟ್ ಇದನ್ನ ಆಕ್ಚುಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋದೆಲ್ಲ ಪ್ರಶ್ನೆ. ಸೊ ಬೇಸಿಕಲಿ ನನಗೆ ಈ ಕತೆ ಹುಟ್ಕೊಂಡಿದ್ದು ಒಂದು ಕಾನ್ಸೆಪ್ಟ್ ಇಂದ. ಸೊ ಒಂದು ಮಾರ್ಚರಿ ವಾರ್ಡ್ ಅಲ್ಲಿ ನಡೆದಿರೋಂಥ ಒಂದು ಘಟನೆ. ಸೊ ಒಂದು ಕಾಲೇಜ್ ಟೈಮಲ್ಲಿ ಬಂದು ನಾನು
ಸೊ ಫ್ರೆಂಡ್ ಸರ್ಕಲ್ ಈ ತರ ಕೇಳ್ಪಟ್ಟಿದ್ದೆ, ಅಂದ್ರೆ ಈ ತರ ಹಿಂಗೆ ಮಾರ್ಚರಿಯಲ್ಲಿ ಬಾಡಿ ಮೂವ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಅವಾಗೆಲ್ಲ ಈಗ ನೋಡಿ, ಇವಾಗ ನೀವು ದೆವ್ವ ಪಕ್ಕದಲ್ಲಿ ನಿಂತ್ಕೊಂಡ್ರು ನಮಗೆ ಅಷ್ಟು ಭಯ ಆಗೋದಿಲ್ಲ. ಸೊ ದೆವ್ವ ಅಂತ ಅನ್ಕೊಂಡು ಯಾವ ತರ ಇದೆ ಅಂತ ವಿಡಿಯೋ ಮಾಡ್ತೀವಿ. ಸೊ ಆಗಿನ ಟೈಮಲ್ಲಿ ಹೆಂಗಿತ್ತು ಅಂದ್ರೆ, ಈ ಒಂದು ವಿಷಯ ಕೇಳಿದಾಗ ಏನಾಯ್ತು, ಈ ಒಂದು ಜಾಗದಲ್ಲಿ ಈ ತರ ಹಿಂಗೆ ಹೋಗುತ್ತೆ, ಆಯ್ತು ಒಂದು 12 ಗಂಟೆ ಮೇಲೆ ಹೋಗೋಣ, ಇಲ್ಲ ಅಮಾವಾಸ್ಯೆ ಟೈಮಲ್ಲಿ ಹೋಗೋಣ, ನೋಡಿದ್ರೆ ಬಾಡಿ ಮೂವ್ ಆಗುತ್ತೆ ಅಂತ ಒಂದಷ್ಟು ವಿಷಯಕ್ಕೆ ಬಂತು. ಸೊ ಮಾರ್ಚಲ್ಲಿ ಹೆಂಗ್ ಬಾಡಿ ಮೂವ್ ಆಗುತ್ತೆ, ಸತ್ತಿರೋ ಡೆಡ್ ಬಾಡಿ ಹೆಂಗ್ ಮೂವ್ ಆಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು ಇದ್ದಿದ್ದರಿಂದ ನಾವು ಒಂದು ಹಾಸ್ಪಿಟ್ಲಿಗೆ ಹೋದ್ವಿ. ಅದೇ ನೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಬಟ್ ಆ ಹಾಸ್ಪಿಟ್ಲಿಗೆ ಹೋದಾಗ ನಿಜವಾಗ್ಲೂ ಆ ಥರ ಬಾಡಿ ಎಲ್ಲ ಮೂವ್ ಆಗುತ್ತೆ, ಆ ಥರ ಇದೆಯಾ ನಿಜವಾಗ್ಲೂ ಅನ್ನೋದು ಈ ಒಂದು ವಿಷಯ ನಾನು ಕೇಳ್ಬಿಟ್ಟಿದ್ದೆ. ಅವಾಗ ಹೋದಾಗೆಲ್ಲ ನಮಗೆ ಬರಬೇಕು ದೆವ್ವ ಇದು ಬರಬೇಕು ಅಥವಾ ಬಾಡಿ ಮೂವ್ ಆಗಬೇಕು ಅನ್ನೋದು ಇರೋದಲ್ಲ. ಸೊ ನಮಗೇನೋ ಅದು ನೋಡಿದಾಗ ಆ ವಿಷಯ ಬಂದು ನನ್ನ ಮೈಂಡಲ್ಲಿ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿ ನಿಂತ್ಬಿಟ್ಟಿತ್ತು. ಇದರಲ್ಲಿ ಒಂದು ಕಾನ್ಸೆಪ್ಟ್ ಬಂದು ಆ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಬ್ಲ್ಯಾಕ್ ಶೀಪ್ಗೆ. ಸೊ ಇದರಿಂದ ಕತೆ ಬಂದು ಎನ್ಹಾನ್ಸ್ ಮಾಡ್ಕೊಂಡು ಹೋಗಿದ್ದೀನಿ ನಾನು ಈ ಸಿನಿಮಾನ. ಸೊ ಕತೆ ಹುಟ್ಟಿದ್ದು ಬಂದು ಈ ಒಂದು ಕಾನ್ಸೆಪ್ಟ್ ಇಂದಾನೆ, ಬಟ್ ಕತೆನ ಡೆವಲಪ್ಮೆಂಟ್ ಮಾಡಿದ ಆಮೇಲೆ. ಸೊ ಇದರಲ್ಲಿ 2 ಶೇಡು. ನೀವು ಫಸ್ಟ್ ಹಾಫ್ ನೋಡಿದ್ರೆ ಸಿನಿಮಾ ಒಂಥರ ಕಾಣುತ್ತೆ, ಸೆಕೆಂಡ್ ಹಾಫ್ ನೋಡಿದ್ರೆ ಇನ್ನೊಂದು ಥರ ಕಾಣುತ್ತೆ. ಬಟ್ ಆ ಜರ್ನಿ ನೀವು 2 ಡಿಫ್ರೆಂಟ್ ಸಿನಿಮಾ ನೋಡ್ದಂಗೆ ಇರುತ್ತೆ ಈ ಸಿನಿಮಾ. ಆ್ಯಕ್ಚುಲಿ ಇಟ್ಸ್ ಎ 2 ಡೈಮೆನ್ಷನಲ್ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 2 ಡಿಫ್ರೆಂಟ್ ಶೇಡ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ನೀವು ಫಸ್ಟ್ ಹಾಫು ಸೆಕೆಂಡ್ ಹಾಫು ನೋಡಿದಾಗ ನೀವು ಯಾವುದೋ ಬೇರೆ, ಅಂದರೆ ಸಿನಿಮಾ ಜರ್ನಿ ಒಂದೇನೆ ಆ್ಯಕ್ಚುಲಿ. ಸೊ ಬೇರೆ ಒಂದು ಕಲ್ಪನೆ ಲೋಕದಿಂದ ಇನ್ನೊಂದು ಕಲ್ಪನೆ ಲೋಕಕ್ಕೆ ಕರ್ಕೊಂಡ್ ಬರ್ತೀನಿ ನಾನು. ಸೊ ಬ್ಯಾಂಗ್ಳೂರ್ ಮತ್ತು ಬಾಂಬೆ ಇರೋಂಥ ಒಂದು ನಂಟಿನಲ್ಲಿ ಇರೋಂಥ ಒಂದು ಸಿನಿಮಾ ಈ ಕತೆ ಆಗಿದೆ. ಆಕ್ಷನ್, ಫುಲ್ ಆಕ್ಷನ್ ಓರಿಯೆಂಟೆಡ್ ಮೂವಿ ಅನ್ಸುತ್ತೆ ಟೀಸರ್ ನೋಡಿದ್ರೆ. ಸಾಂಗ್ಸ್ ಇಕ್ಕಿಲ್ಲ ನಿಮ್ಮ ಸಿನಿಮಾದಲ್ಲಿ? ಸಾಂಗ್ ಇದೆ, ಯಾವ ಸಾಂಗ್ಸ್ ಕೂಡ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇಲ್ಲ. ಇಲ್ಲ ಈಗ ಸದ್ಯದಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಈಗ ರಿಲೀಸ್ ಮಾಡ್ತೀವಿ ಇವಾಗ ಸದ್ಯದಲ್ಲೇ. ಸೊ ಸಾಂಗ್ ಬಂದು 2 ಸಾಂಗ್ ಇದೆ, ಒಂದು ಜರ್ನಿ ಸಾಂಗ್ ಒಂದು ಬರುತ್ತೆ, ಮತ್ತೆ ಒಂದು ಬಂದು ಒಂದು ಪಬ್ ಸೀಕ್ವೆನ್ಸ್ ಒಂದು ಗ್ಲಾಮರಸ್ ಆಗಿ ಒಂದು ಸಾಂಗ್ ಬರುತ್ತೆ. ಸೊ ಜೊತೆಲಿ ಒಂದು ಇನಿಷಿಯಲ್ ಅಲ್ಲಿ ಒಂದು ಬಿಟ್ ಸಾಂಗ್ ಒಂದು ಬರುತ್ತೆ ಅಷ್ಟೇ. ಸೊ ಒಂದು ರೊಮ್ಯಾಂಟಿಕ್ ನಂಬರ್ ಬರುತ್ತೆ, ಜೊತೆಲಿ ಲಾಸ್ಟ್ ಅಲ್ಲಿ ರೊಮ್ಯಾಂಟಿಕ್ ಸಾಂಗ್ ಅವ್ರಿಗೆ ಹೀರೋ ಜಸ್ಟಿಸ್ ಮಾಡ್ಬೇಕಲ್ಲ. ಹೀರೋ ಜಸ್ಟಿಸ್ ಮಾಡಲ್ಲ ಅಂದ್ರೆ ಅವ್ರಿಗೂ ಪಾಪ ಸೇರ್ ಸರ್ ನನಗೆ ನಾಳೆ ದಿನ ಸಿನಿಮಾ ಮುಗಿದ್ಮೇಲೆ ಯಾಕೆ ಸರ್ ನನಗೆ ಸಾಂಗ್ ಇದ್ರೆ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಸಾಂಗ್ ಅಂತ ಮಾಡಿದ್ದಿಲ್ಲ ಅದು ಆಕ್ಚುಲಿ. ಸೊ ಒಂದು ಮಾಂಟೇಜ್ ಅಲ್ಲಿ ಬರೋಂತ ಇದ್ದಿತ್ತು. ಬಟ್ ಅದು ನೋಡಿದ್ಮೇಲೆ ಏನಿಸ್ತು, ಒಂದು ಸಾಂಗ್ ಬರೆದಿ ಮಾಡ್ಸೋಣ ಅಂತ ಹೇಳಿ ಶೈಲೇಶ್ ಅಂತ ಹೇಳ್ಬಿಟ್ಟು ಲಿರಿಕ್ ರೈಟರ್ ಆಕ್ಚುಲಿ ಪಾಪ ಚೆನ್ನಾಗಿ ಬರೆದಿದ್ದಾರೆ. ಹೃದಯವೇ ಅಂತ ಸಾಂಗ್ ಹೆಸರು. ಆಮೇಲೆ ಈಗ ಸದ್ಯದಲ್ಲಿ ಇನ್ನೊಂದು 2 ಸಾಂಗ್ ರಿಲೀಸ್ ಮಾಡ್ತೀವಿ ಇನ್ಫ್ಯಾಕ್ಟ್. ಸೊ ಅದೇ ಒಂದು ರೊಮ್ಯಾಂಟಿಕ್ ಇಟ್ಟಿದ್ವಿ. ಸೊ ಒಂದು ಕಾಲೇಜ್ ಟೂರ್ಗಳಿಗೂ ಒಂದು ಪಬ್ ಸೀಕ್ವೆನ್ಸ್ ಇಟ್ಟಿದ್ದೀವಿ. ಸೊ ಜೊತೆ ಲಾಸ್ಟಲ್ಲಿ ಒಂದು ವೆಸ್ಟರ್ನ್ ಸಾಂಗ್ ಒಂದು ಬರುತ್ತೆ, ಇನ್ಫ್ಯಾಕ್ಟ್ ಇಂಗ್ಲೀಷ್ ಸಾಂಗ್ ಒಂದು ಬರುತ್ತೆ, ಬ್ಲ್ಯಾಕ್ ಶೀಪ್ ಥೀಮ್ ರಿಲೇಟೆಡ್ ಒಂದು ಸಾಂಗ್ ಬರುತ್ತೆ. ಸೊ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಇನ್ಫ್ಯಾಕ್ಟ್. ಸೊ ಚಿತ್ರೀಕರಣ ಯಾವ ಭಾಗದಲ್ಲಿ ಮಾಡಿದ್ರಿ ಅಂತ? ಬೇಸಿಕಲಿ ಒಂದು 3 ಲೊಕೇಶನ್ಸ್ ಡಿಫ್ರೆಂಟ್, ಅಂದರೆ 3 ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಮಾಡಿದ್ವಿ. ಸೊ ಬೆಂಗಳೂರಲ್ಲೂ ಮಾಡಿದ್ವಿ, ಮತ್ತೆ ಮಂಗಳೂರಲ್ಲಿ ಮಾಡಿದ್ವಿ, ಬಾಂಬೆಲಿ ಕೂಡ ಮಾಡಿದ್ವಿ. ಸೊ ಚಿತ್ರಕ್ಕೆ ಇಲ್ಲಿ ಒಂದು ಲೊಕೇಶನ್ಸ್ಗಳು ಈ 3 ಜಾಗದಲ್ಲಿ ನಾವು ಲೊಕೇಶನ್ಸ್ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಸುಮಾರು ಒಂದು 50-90-60 ದಿವಸನೇ ಅನ್ಕೊಳ್ಳಿ, 60 ದಿವಸ 65 ದಿವಸ ಶೂಟ್ ಮಾಡಿದ್ವಿ ಇನ್ಫ್ಯಾಕ್ಟ್ ಸಿನಿಮಾನ. ಓಕೆ ಸರ್, ಸಿನಿಮಾ ಟೀಸರ್ ಎಲ್ಲ ಮನೇಲಿ ನೋಡಿ, ಸೊ ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಪ್ರತಿಕ್ರಿಯೆ ಬಂತು ಅಂತ? ಸರ್ ಹೇಳಿದ್ನಲ್ಲ, ಸಿನಿಮಾ ಟೀಸರ್ ನಾನು ಯಾವಾಗ ಎಲ್ಲರಿಗೂ ಕಳ್ಸೋಕೆ ನನಗೆ ನಾರ್ಮಲ್ ಪರಿಚಯ ಕೂಡ ಸ್ಟೋರಿಗೆ ಹಾಕೊಂಡ್ರು. ಸೊ ಏನಂದ್ರೆ ಅವ್ರು ನಾರ್ಮಲ್ ನಮಗೆ ಶಾಕ್, ಯಾಕಂದ್ರೆ ಅಷ್ಟೊಂದು ಮಾತಾಡ್ದಲ್ಲ ಹಾಯ್ ಸರ್ ಸಿಗ್ತಾರೆ ಅಂಥವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಒಂಥರ ಖುಷಿನೇ ಅಲ್ವಾ. ಎಕ್ಸ್ಟ್ರಾ ಒಂಥರ ಸಿಗ್ದಿರೋ ಜಾಗದಲ್ಲಿ ನೀರು ಸಿಗ್ತದೆ ಒಂಥರ ಹೆಂಗೆ ಅಂದ್ರೆ ಅಯ್ಯೋ ಖುಷಿ, ಅಂದ್ರೆ ಸಪೋರ್ಟ್ ಮಾಡೋರು ಇದಾರಲ್ಲ. ಮತ್ತೀಗ ಒಂದು ಮನೇಲಾಗಿರ್ಬೋದು ಏನಾಗಿರ್ಬೋದು, ಒಂದನ್ನ ಅಷ್ಟು ಬಂದಿದ ತಕ್ಷಣ ಓಕೆ ನಮ್ಮ ಮನೇಲಿ ಡೈರೆಕ್ಟ್ ಆಗಿ ಹೇಳ್ಬೇಕು, ನೀನ್ ಹಿಂಗೆಲ್ಲ ಮಾಡ್ತೀಯಾ ಅಷ್ಟೇ, ಹಿಂಗೆಲ್ಲ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ಫೀಲ್ಡೇ ಗೊತ್ತಿಲ್ಲ, ಹಿಂಗೆಲ್ಲ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ಓಕೆ ಸೂಪರ್ ಚೆನ್ನಾಗಿ ಮಾಡಿದ್ಯಾ ಅಷ್ಟೇ. ಈಗ ಡ್ಯಾಡಿ ಮಮ್ಮಿ ಆಗಿರ್ಬೋದು ಅವ್ರಿಗೆ ಖುಷಿ ಹೇಳ್ಕೊಡಲ್ಲ ಜಾಸ್ತಿ, ಚೆನ್ನಾಗಿ ಮಾಡಿದ್ಯಾ ಅವ್ರು ಅಷ್ಟರಲ್ಲೇ ಗೊತ್ತಾಗತ್ತೆ ನಮ್ಗೆ ಚೆನ್ನಾಗಿ ಮಾಡಿದ್ದೇವೆ ಅಂತ. ತುಂಬಾ ಖುಷಿ ಇದೆ ಸರ್, ಖುಷಿ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪಾತ್ರಗಳನ್ನು ಮಾಡ್ಬೇಕಂತ ನೀವು ಕೆಲವೊಂದು ಕನ್ಸುಗಳಾಗಿರುತ್ತೆ ಸರ್. ಸೊ ಯಾವ ರೀತಿ ಪಾತ್ರಗಳು ಮಾಡ್ಬೇಕಂತ ಕನ್ಸ್ಕೊಂಡ್ ಇದೆ, ಅದ್ ನನ್ಸಾದಾಗ ಇಟ್ಕೊಂಡ್ ಬರ್ತೀವಿ ಸರ್. ಇವಾಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ, ಒಂದೊಂದೇ ಸ್ಟೆಪ್ ಬಂದ್ಮೇಲೆ ಅದನ್ನ ಹೇಳಿದ್ರೆ ಅದಕ್ಕೊಂದು ಮಜಾ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಮೊದ್ಲೇ ಹೇಳ್ಬಿಟ್ಟು ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅನ್ನೋದಕ್ಕಿಂತ ಬಂದಾಗ ಅನೌನ್ಸ್ಮೆಂಟ್ ಆದಾಗ ಅದ್ರ ಹೇಳೋದ್ ಮಜಾನೇ ಬೇರೆ. ಓಕೆ ನಾವು ಅನ್ಕೊಂಡಿದ್ ಮಾಡ್ತಾ ಇದೀವಿ, ಹೇಳಿದ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ನಾವು ಅನ್ಕೊಂಡಿದ್ ಮಾಡ್ತಾ ಇದ್ದೀವಿ ಬೆಸ್ಟ್. ಸರ್ ಸಿನಿಮಾ ಇನ್ನೇನೋ ಶೀಘ್ರದಲ್ಲೇ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಪ್ರಚಾರಗಳು ಕೂಡ ಭರ್ಜರಿಯಾಗಿ ನಡೀತಿದೆ. ಸೊ ಎಲ್ಲ ಕಡೆ ವಿಸಿಟ್ ಮಾಡ್ತಿದ್ರಿ ಕೂಡ ನೀವು. ಸೊ ಹೇಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ ಎಲ್ಲಾನು? ಅದೇ ಹೇಳ, ನಮ್ದು ಬಿಸ್ನೆಸ್ ಕೂಡ ಇದೆ, ಸೊ ಜೊತೆಲಿ ಸಿನಿಮಾದು ಕೆಲಸಗಳಿದೆ. ಬಟ್ ಯಾವ ಟೈಮ್ಗೆ ಏನೇನು ಅಂದ್ರೆ ನಮ್ಮ ಟೈಮ್ ಕೊಡ್ಬೇಕು, ಅದ್ರಲ್ಲಿ ನಾವು ಹೋಗ್ಲೇಬೇಕು.
ಸೊ ಪ್ರಚಾರ ಅನ್ನೋದು ಲೈಕ್ ಡಿಜಿಟಲಲ್ಲೂ ಮಾಡ್ತಿದ್ವಿ, ಆಮೇಲೆ ಕಾಲೇಜು ಇದು ಇವೆಂಟ್ಸ್ಗಳಿಗೆಲ್ಲ ವಿಸಿಟ್ ಮಾಡು ಅಂದರೆ ಪ್ರಚಾರ ಮಾಡ್ತಾ ಇದ್ವಿ. ಸೊ ಜೊತೆಲಿ ಡಿಜಿಟಲಿ ಲೈಕ್ ಯೂಟ್ಯೂಬ್ದಲ್ಲೂ ಮತ್ತೊಂದಷ್ಟು ಮತ್ತೆ ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಇದ್ರದ್ದೆಲ್ಲ ಪ್ಲಾನ್ ಮಾಡ್ಕೊಂಡು ಅದನ್ನು ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್. ಸೊ ಒಂದು ಸಿನಿಮಾಗೆ ಏನು ಬೇಕು ಎಲ್ಲ ರೀತಿ ತಯಾರಿ ಮಾಡ್ಕೊಂಡೇ ಹೋಗ್ಬೇಕು, ಯಾಕಂದ್ರೆ ಜನಕ್ಕೆ ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಈಗ ನಮ್ಮ ಸರ್ಕಲಲ್ಲಿ ಮಾತ್ರ ಸಿನಿಮಾ ನೋಡ್ತಾರೆ ಅಂತ ನಾವು ಸುಮ್ಮನೆ ಆಗ್ಬಿಡ್ಬಾರ್ದಲ್ಲ. ಸೊ ಔಟ್ಸೈಡ್ ಜನಕ್ಕೂ ತಲುಪಿಸ್ಬೇಕು, ಜನ ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಬೇಕು. ಒಂದು ಇದಕ್ಕೋಸ್ಕರ ಅದು ವೆರಿ ಟೈಟ್ ಸಿಚುಯೇಷನ್ ಇರುತ್ತೆ. ಸೊ ಇದು ನೋಡಿಕೊಂಡೇ ನಾವು ಆ ಜರ್ನಿನಲ್ಲಿ ಹೋಗ್ಬೇಕು ಇನ್ಫ್ಯಾಕ್ಟ್. ಸರ್, ಇನ್ನೇನು ಕೊನೆಯದಾಗಿ ಸಿನಿಮಾ ಶೀಘ್ರದಲ್ಲೇ ಬಿಡುಗಡೆ ಆಗ್ತಿದೆ. ಸೊ ಕನ್ನಡಿಗರಿಗೆ ಹೇಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಿ ಅಂತ ನೀವು? ಈ ಮೊದಲ ಸಿನಿಮಾ ಕೂಡ ಕನಸಿನ ಕೂಸು ತೆರೆ ಮೇಲೆ ಬರ್ತಿದೆ. ಸೊ ಸಾಕಷ್ಟು ನಿಮಗೆ ನಿರೀಕ್ಷೆಗಳಿರುತ್ತೆ. ಸೊ ಏನು ಹೇಳ್ತೀರಿ ಕನ್ನಡಿಗರಿಗೆ? ಏನಿಲ್ಲ, ಸಿಂಪಲ್ ಸರ್. ಮೂವಿ ಸೂಪರ್ ಆಗಿದೆ, ನಿಮ್ಗೆ ಏನೇನು ಬೇಕು ಅದೆಲ್ಲ ಇದೆ, ಕಂಟೆಂಟ್ ಚೆನ್ನಾಗಿದೆ. ಇಲ್ಲಿ ಹೀರೋಯಿಸಮ್ ಇಲ್ಲ, ಕಂಟೆಂಟ್ ಇಸ್ ಅ ಹೀರೋ. ನೀವು ಬಂದು ನೋಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ. ಇದನ್ನ ಹೇಳಿ ತುಂಬ ಇಷ್ಟಪಡ್ತೀನಿ. ಶಿವಾಗಿ ಇಷ್ಟಪಡ್ತೀರಾ? ನಿರ್ದೇಶಕರೇ, ಕೊನೆಯದಾಗಿ ಏನು ಹೇಳ್ತೀರಿ? ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಕನ್ನಡಿಗರ ಮುಂದೆ ಬರ್ತಿದ್ದೀರಿ. ಸೊ ಏನ್ ಭಯ ಇದೆಯಾ ಹೇಗೆ ಅಂತ? ಯಾವ ರೀತಿ ಸ್ವೀಕರಿಸ್ತಾರೆ ನಮ್ಮ ಕನ್ನಡಿಗರು ಅಂತ ಹೇಳಿ? ಸೊ ಭಯ ಅಂತೂ ಖಂಡಿತ ಇದೆ. ಸೊ ಭಯ ಏನಂದ್ರೆ ಬೇಸಿಕಲಿ ಲೈಕ್ ಈಗ ನೆಕ್ಸ್ಟ್ ಬೇರೆ ಯಾವ ಸಿನಿಮಾ ಬರುತ್ತೆ ಅನ್ನೋದು ಆ ಭಯನೂ ಇರುತ್ತೆ. ಸೊ ಜೊತೆಲಿ ಲೈಕ್ ಒಂದು ರೀತಿ ಧೈರ್ಯ ಇದೆ, ಒಂಥರ ಆಯ್ತು ಏನೇ ಆದರೂ ಮಾಡಬೇಕು, ಮಾಡಿದ್ದೀವಿ ಇಲ್ಲಿ ತನಕ. ಸೊ ಮುಗಿಸ್ಬೇಕು ಈ ಸಿನಿಮಾನ, ಆ್ಯಕ್ಚುಲಿ ಬಂದ್ಬಿಟ್ಟು ಥಿಯೇಟ್ರಿಗೆ ತರಬೇಕು ಸಿನಿಮಾನ ಅಂದರೆ. ಸೊ ಇದಿರುತ್ತೆ. ಸೊ ಬಟ್ ಏನಂದರೆ ಎಲ್ಲರೂ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಿಡಿ. ಸಿನಿಮಾ ನಿಮ್ದು ಈ ಥರ ಇದೆ, ಸೊ ನಿಮ್ಗೆ ಈ ಜಾನರ್ ಬಂದಿದೆ ಸಿನಿಮಾ. ಒಂದು ಸಿನಿಮಾ ಅಂತ ಅಂದಾಗ ಪ್ರತಿಯೊಂದು ಜನರು ಇದ್ದೇ ಇರುತ್ತೆ. ಆ ಒಂದು ಬ್ಯಾರಿಯರಲ್ಲೇ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ಇದು ಬಿಟ್ಟು ಆ ಗ್ರಾಫ್ ಬಿಟ್ಟು ನಾವು ಬೇರೆ ಮಾಡೋಕ್ಕಾಗಲ್ಲ. ಈಗ ರೊಮ್ಯಾಂಟಿಕ್ ಅಂದರೆ ರೊಮ್ಯಾಂಟಿಕ್ ಸೀಕ್ವೆನ್ಸ್ಗಳಿದೆ ಮಾಡಿದ್ರೆ ಇದಾಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಬೇರೆ ರೀತಿ ನಾವು ಏನು ಹೇಳೋಕ್ಕಾಗಲ್ಲ. ಕಥೆಯಲ್ಲಿ ನಾವು ಏನಾರು ಚೇಂಜ್ ಮಾಡೋದು, ಕಾನ್ಸೆಪ್ಟಲ್ಲಿ ಏನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಬಟ್ ಸೊ ಜನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲ ಹೋಗಿ ಕನ್ನಡ ಸಿನಿಮಾನ ಚಿತ್ರಮಂದಿರಲ್ಲೇ ಹೋಗಿ ನೋಡಿ. ಸೊ OTT ಆಗಲಿ ಅಥವಾ ಟಿ ವಿಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ. ಸೊ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋದಾಗ್ಲೇ, ಜನ ಹೋದಾಗಲೇ ಹೊಸೊಬ್ರಿಗೆ ಇನ್ನೊಂದಷ್ಟು ಹುಮ್ಮಸ್ಸು ಬರುತ್ತೆ. ಹೋಗಿ ಹೌದು ನಾವು ಈ ಥರ ಸಿನಿಮಾ ಮಾಡಿದ್ವಿ, ಗೆದ್ದಿದ್ದೀವಿ, ಇನ್ನೊಂದು ಬೇರೆ ರೀತಿ ಏನಾದ್ರು ಕ್ರಿಯೇಟಿವ್ ಆಗಿ ನಾವು ಮಾಡೋಣ, ಬೇರೆ ರೀತಿಯಾದ ಒಂದು ಕನಸನ್ನು ಇಟ್ಕೊಂಡು ನಾವು ಆ ಕೂಸನ್ನು ಹೊರಗೆ ತರೋಣ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಈಗ ಬ್ಲ್ಯಾಕ್ ಶಿಪ್ಪು ಒಂದು ನಿಮಗೆ ಅನ್ಸ್ಬೋದು ಅದಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಜಾನರ್ ಇಟ್ಕೊಂಡು ನಾವು ಮಾಡಿರೋಂಥ ಸಿನಿಮಾ ಅಂತ. ಬಟ್ ಇಟ್ಸ್ ಅನ್ ಎಮೋಷನ್ ಫಾರ್ ಮೀ ಟು ಬಿ ಫ್ರ್ಯಾಂಕ್. ನನಗೆ ಆ ಒಂದು ಸಖತ್ ಎಮೋಷನ್ ಇದೆ. ಎಮೋಷನ್ ಏನಕ್ಕೆ ಅಂದರೆ ಇದರಲ್ಲಿ ಪ್ರತಿಯೊಬ್ಬರು ಒಂದು ಕನಸಿದೆ. ಇದರಲ್ಲಿ ಏನಂದರೆ ಬೇಸಿಕಲಿ ಒಬ್ಬ ಹೀರೋದಿರ್ಬೋದು, ಒಬ್ಬ ಹೀರೋಯಿನ್ ಇರ್ಬೋದು, ಒಬ್ಬ ವಿಲನ್ ಆರ್ಟಿಸ್ಟ್ ಇರ್ಬೋದು, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇರ್ಬೋದು. ಸೊ ಈ ಪ್ರತಿಯೊಬ್ಬರು ಒಂದು DOP ಇರ್ಬೋದು, ಎಡಿಟರ್ ಇರ್ಬೋದು, ಕಲರಿಸ್ಟ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, SFX ಮಾಡಿರೋರು ಇರ್ಬೋದು. ಸೊ ಪ್ರತಿಯೊಬ್ಬರದ್ದು ಒಂದು ಕನಸಿದೆ ಇದರಲ್ಲಿ. ಸೊ ಈ ಕನಸೆಲ್ಲ ಕೂಡಿರೋಂಥ ಸಿನಿಮಾನೇ ಬ್ಲ್ಯಾಕ್ ಶೀಪ್ ಆ್ಯಕ್ಚುಲಿ. ಸೊ ಇಟ್ಸ್ ಅ ಡಾರ್ಕ್ ಸೈಡ್ ಆಫ್ ದ ಫಿಲಮ್ ಅಂತ ಅಂದರೆ ಡಾರ್ಕ್ ಸೈಡ್ ಕಂಟೆಂಟ್ ಇರೋಂಥ ಸಿನಿಮಾ ಇದೆ. ಬಟ್ ಸ್ಟಿಲ್ ಏನಂದರೆ ಇದರಲ್ಲಿ ಒಂದು ಮೇನ್ ಅರ್ಥ ಬಂದ್ಬಿಟ್ಟೆ ಇದೊಂದಷ್ಟು ಕನಸುಗಳು ಸೇರೋಂಥ ಸಿನಿಮಾನೇ ಬ್ಲ್ಯಾಕ್ ಶೀಪ್ ಆ್ಯಕ್ಚುಲಿ.